ಕರ್ನಾಟಕ ರಾಜಕೀಯದಲ್ಲಿ ಸುಂಟರ ಗಾಳಿ ಏಳುತ್ತೋ ಇಲ್ಲ ದೊಡ್ಡ ಸುನಾಮಿ ಏಳುತ್ತೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಆಗತ್ತೆ ಅನ್ನೋದಂತೂ ಗ್ಯಾರಂಟಿ. ಅಂಥದ್ದೊಂದು ಸೂಚನೆ ಕೊಟ್ಟಿರೋದು ಮತ್ಯಾವುದೂ ಅಲ್ಲ, ಜಾತಿ ಗಣತಿ ವರದಿ. ಅಷ್ಟಕ್ಕೂ ಆ ಜಾತಿ ಗಣತಿಯಲ್ಲಿ ಏನಿದೆ? ಪ್ರಬಲರು ಯಾರು, ಹಿಂದುಳಿದವರು ಯಾರು? ಈ ಜಾತಿ ಗಣತಿಯನ್ನ ಒಕ್ಕಲಿಗರು, ಲಿಂಗಾಯತರು ವಿರೋಧಿಸಿದ್ದೇಕೆ? ಏನಿದು ಜಾತಿ ಗಣತಿ ಜಂಜಾಟ ಮತ್ತು ಅದರ ಸುತ್ತ ಹೆಣೆದಿರೋ ರಾಜಕೀಯ ವ್ಯೂಹ? ಅವೆಲ್ಲವನ್ನ ತೋರಿಸ್ತೀವಿ ನೋಡಿ. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಸಿದ ಜಯಪ್ರಕಾಶ್ ಹೆಗಡೆ. ಬಹು ನಿರೀಕ್ಷಿತ ವರದಿಯಲ್ಲಿದೆ ಅಚ್ಚರಿಯಂಶ, ನಿಗೂಢ ವಿಷಯ. ಇದೊಂದು ವರದಿ ಏನಿದೆಯಲ್ಲ, ಇದು ಆಡಳಿತ ನಡೆಸುವವರಿಗೆ ಒಂದು ಕೈಗನ್ನಡಿಯಾಗಿರುತ್ತೆ ಈ ವರದಿ. ಆದ್ದರಿಂದ ನಾನೇ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಡೆಸಿದಂಥ ಒಂದು ಸಮೀಕ್ಷೆ ಇದು. ನನಗೆ ಬಹಳ ಸಂತೋಷ ಆಗಿದೆ. ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಕೊಡ್ತಾ ಇದ್ದಾರೆ. ವರದಿಯ ಸಲ್ಲಿಕೆ ಆಗುತ್ತೆ. ಯಾರಿಗೆ ಅಸಮಾಧಾನ ಪ್ರಶ್ನೆ ಇಲ್ಲ. ಯಾರದೇ ವಿರೋಧ ಇದೆ ಅಥವಾ ಯಾರದೇ ಪರ ಇದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. 5.98 ಕೋಟಿ ಜನ, 1351 ಜಾತಿ. ಯಾರು ಪ್ರಬಲರು, ಯಾರು ಹಿಂದುಳಿದವರು? ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದ್ರೆ ಎಲ್ಲರನ್ನೂ ಮಾಡಬೇಕು. ಈಗ ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ. ಭವಿಷ್ಯದಲ್ಲಿ ರಾಜಕೀಯದ ಬುಡವನ್ನೇ ಅಲ್ಲಾಡಿಸುತ್ತಾ ಜಯಪ್ರಕಾಶ್ ಹೆಗಡೆ ವರದಿ. ಒಪ್ಕೋಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರ್ತದೆ, ಎಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು. ಈಗ ಅದರ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ವರದಿಯಲ್ಲಿ ಏನಿದೆ ನೋಡಿಕೊಂಡು ಆಮೇಲೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಆಮೇಲೆ ನಾವು ಮೊದಲು ಕೂಡ ಏನು ಹೇಳಿದ್ದೀವಿ, ಕೆಲವು ಸಂದೇಹಗಳು ನಮಗೆಲ್ಲ ಇತ್ತು. ಸ್ವಪಕ್ಷದಲ್ಲೇ ಸುನಾಮಿ ಎಬ್ಬಿಸ್ತಾ ಸಿದ್ದು ಸ್ವೀಕರಿಸಿದ ಮೆಗಾ ರಿಪೋರ್ಟ್. ಜಾತಿ ಜನಗಣತಿನೂ ಅಲ್ಲ ಅದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಯಾರು ಓದೇ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಖುಷಿ ಆಗ್ತಾ ಇದೆ. ಯಾವುದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಎಸ್, ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ. ಸುಂಟ್ರಗಾಳಿನೂ ಸುಳಿ ಹೊಡೆದುಕೊಂಡು ಬರ್ತಿದೆ. ಇಡೀ ಕರ್ನಾಟಕದಲ್ಲಿ ರಾಜಕೀಯ ಸುನಾಮಿ ಏಳುವ ಆತಂಕವೂ ಕಾಡ್ತಾ ಇದೆ. 135 ಸೀಟುಗಳಿರೋ ಕಾಂಗ್ರೆಸ್ ಪಕ್ಷ ಒಟ್ಟು 5 ವರ್ಷ ಸುಭದ್ರವಾಗಿರುತ್ತೆ. ಬಿಜೆಪಿಯವರು ಆಪರೇಷನ್ ಮಾಡಿದ್ರೂ ಅಲ್ಲಾಡೋದಿಲ್ಲ ಅನ್ನೋ ದೃಢ ವಿಶ್ವಾಸ ಇದ್ದರೂ ಒಳಗೊಳಗೆ ಟೆನ್ಷನ್ನೂ ಕಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿಗೆ ಕಾರಣವಾಗಿರೋದು ಅದೊಂದು ವರದಿ, ಅದುವೇ ಜಾತಿ ಗಣತಿ ವರದಿ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವರದಿಯನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರಬಹುದು. ಎಕ್ಸ್ಕ್ಲೂಸಿವ್ ಆದಂತಹ ಒಂದು ದೃಶ್ಯ ಇದೀಗ ನಮ್ಮ ನ್ಯೂಸ್ 18ನಲ್ಲಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಸಚಿವ ಸಂಪುಟದ ಸಹೋದ್ಯೋಗಿಗಳು ಈ ಒಂದು ಇದರಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು. ಜಾತಿ ಗಣತಿ ವರದಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸಿದ್ಧಪಡಿಸಿದ ಜಾತಿ ಗಣತಿ ವರದಿ ಈಗ ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಜಾತಿ ಗಣತಿ ಅಂದಾಕ್ಷಣವೇ ರಾಜ್ಯದಲ್ಲಿ ರಾಜಕೀಯ ಬಿರುಗಾಳಿ ಏಳ್ತಾ ಇತ್ತು. ಆದ್ರೀಗ ಆ ಬಿರುಗಾಳಿ ಜೊತೆಗೆ ಸುಂಟ್ರಗಾಳಿನೂ ಎದ್ದಿದೆ. ಮುಂದಿನ ದಿನಗಳಲ್ಲಿ ಸುನಾಮಿ ಏಳುವ ಆತಂಕನೂ ಕಾಡ್ತಾ ಇದೆ. ಅದಕ್ಕೆ ಕಾರಣ ಗುರುವಾರ ಮಧ್ಯಾಹ್ನ ನಡೆದ ಘಟನೆ. ಸುದೀರ್ಘ 9 ವರ್ಷಗಳ ಸಮಗ್ರ ಅಧ್ಯಯನದ ನಂತರ ಗುರುವಾರ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಜಯಪ್ರಕಾಶ್ ಹೆಗಡೆ ಅವರ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ. ಯಾವಾಗ ಜಾತಿ ಗಣತಿ ಸಲ್ಲಿಕೆ ಆಗಿದೆ ಅಂತ ಗೊತ್ತಾಯಿತು, ಆಗಲೇ ಶುರುವಾಗಿದ್ದು ನೋಡಿ ಸಂಚಲನ. ಸೃಷ್ಟಿಯಾಗ್ಬಿಟ್ಟಿದೆ ಬಿರುಗಾಳಿ, ಸುಂಟ್ರಗಾಳಿ ಸೃಷ್ಟಿಯಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರಿಗೆ ಜಾತಿ ಗಣತಿ ಯಾವಾಗ ಸಲ್ಲಿಸಲಾಯಿತೋ ಆಗಲೇ ನೋಡಿ ರಾಜಕೀಯದಲ್ಲಿ ಸುಂಟರಗಾಳಿ ಸೃಷ್ಟಿಯಾಗ್ಬಿಟ್ಟಿದೆ. ಬಿಜೆಪಿಯವರು, ಜೆಡಿಎಸ್ನವರು ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಟೀಕಿಸೋದ್ರ ಜೊತೆಗೆ ಜಾತಿ ಗಣತಿ ವಿಚಾರದಲ್ಲಿ ವಾಗ್ದಾಳಿ ನಡೆಸಿದ್ರು. 100% ಕಾಂಗ್ರೆಸ್ ನಿಂದ ಇವತ್ತು ಈ ದೇಶ ಒಡೆದಿದೆ.
ಮೊನ್ನೆ ತನಕ ಕಾಶ್ಮೀರ ಏನಾಗಿತ್ತು? 370ನೇ ವಿಧಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರ? ಡಾಕ್ಟರ್ ಅಂಬೇಡ್ಕರ್ ಅವ್ರಿಗಾದಂಥ ಅಪಮಾನ ಏನು? ಅವ್ರದೇ PA ಅವ್ರ ವಿರುದ್ಧ ಹಾಕಿ 2 ಸಲ ಸೋಲ್ಸಿದ್ದೀರಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಕ್ಕೂ ಕೂಡ ಯೋಗ್ಯತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಅವರ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಕೂಡ ಡೆಲ್ಲಿಯಿಂದ ಅವರು ಮುಂಬೈಗೆ ಬರಲಿಕ್ಕೆ ಹಣ ಇರಲಿಲ್ಲ, ಅವ್ರ ಮನೆಯಲ್ಲಿ ಆ ಜಾಗ ಕೊಡಲಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಇವರು ಯಾವಾಗಲೂ ಕೂಡ ದಲಿತರಿಗೆ ಉದ್ಧಾರ ಮಾಡಿಲ್ಲ, ದಲಿತರ ಹೆಸರಿನಲ್ಲಿ ವೋಟನ್ನು ಕಸಿಯುವಂಥ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನ ಟೀಕಿಸೋದು, ವಿರೋಧಿಸೋದು ಮಾಮೂಲಿನೇ. ಆದರೆ ಜಾತಿಗಣತಿಯನ್ನ ತಮ್ಮದೇ ಪಕ್ಷದ ನಾಯಕರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. DK ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ಜಾತಿಗಣತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ ಇನ್ನೂ ಸ್ವಲ್ಪ ಸಮವಾಗಿ ಅವಕಾಶ ಕೊಡಿ. ಯಾಕಂತಂದರೆ ಈಗ ನಮ್ಮ ಜಾತಿ ವೀರಶೈವ ಲಿಂಗಾಯತ ಅನೇಕ ಉಪಪಂಗಡಗಳಿದ್ದಾವೆ, 103 ಉಪಪಂಗಡಗಳು ಬೇರೆ 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 ಬಸ್ಸಿದ್ದಾವೆ. ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು. ಈಗ ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ. ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ನೋಡೋಣ ಮುಂದೆ. ಆ ಕಡೆ ಬಿಜೆಪಿ ಮತ್ತು JDS ನಾಯಕರು ಜಾತಿಗಣತಿ ವರದಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಬೆಂಕಿ ಕಾರುತ್ತಿದ್ದಾರೆ, ನಿಗಿನಿಗಿ ಕೆಂಡವಾಗ್ತಿದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ಸಿನವರೇ ಆದ ಹಲವು ನಾಯಕರು ಈಗ ಜಾತಿಗಣತಿಯನ್ನ ಸ್ವೀಕರಿಸಿದ್ದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮದೇ ಪಕ್ಷದ ನಿರ್ಧಾರಗಳ ವಿರುದ್ಧ, ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿಯೇ ಮುನಿಸು ವ್ಯಕ್ತಪಡಿಸುತ್ತಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡುತ್ತಿದೆ. ಇದು ಜಾತಿ ಗಣತಿನೋ ಇಲ್ಲ ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸೋ ಗಣತಿನೋ ಅನ್ನೋ ಆತಂಕವೂ ಕಾಡ್ತಾ ಇದೆ. ಯಾರಿಗೂ ಅಸಮಾಧಾನ ಪ್ರಶ್ನೆ ಇಲ್ಲ. ಜಾತಿ ಜನಗಣತಿನೂ ಅಲ್ಲ, ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಅಂತಾನೆ ಆದೇಶ ಕೊಟ್ಟಿದ್ದು. ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು. ಮತ್ತೆ ಅವ್ರ ಕಾಲದಲ್ಲಿ ವರದಿ ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ. ಯಾಕಿಷ್ಟು ಅಸಮಾಧಾನ? ಏನಿದು ಜಾತಿಗಣತಿಯ ಅಗ್ನಿಕಾಂಡ? ಜಾತಿಗಣತಿ ಬಗ್ಗೆ ಹೇಳ್ತಾ ಇದ್ದಂತೆ ಒಂದಷ್ಟು ನಾಯಕರು ಧಗಧಗ ಅಂತ ಹೊತ್ತಿ ಉರಿಯೋದಕ್ಕೆ. ಜಾತಿಗಣತಿ ಸೃಷ್ಟಿಸಿದ ಸಂಚಲನ ಎಂಥದ್ದು? ಭವಿಷ್ಯದಲ್ಲಿ ಹಲವು ನಾಯಕರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತರುತ್ತಾ ಈ ಜಾತಿಗಣತಿ? ಇಂಥ 10 ಪ್ರಶ್ನೆಗಳು, 100 ಅನುಮಾನಗಳು ಈಗ ಹುಟ್ಟಿಕೊಳ್ತಾ ಇವೆ. ಅದೆಲ್ಲದರ ಫಲವಾಗಿಯೇ ಜಾತಿಗಣತಿ ಬಗೆಗಿನ ವಿರೋಧಗಳು. ಅಷ್ಟಕ್ಕೂ ಈ ಜಾತಿಗಣತಿಯಲ್ಲಿ ಅಂಥದ್ದೇನಿದೆ? ಜಾತಿಗಣತಿಯಲ್ಲಿ ಯಾವೆಲ್ಲ ಅಂಶಗಳಿವೆ? ಯಾಕೆ ರಾಜ್ಯ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಸಂಚಲನ ಸೃಷ್ಟಿಯಾಗ್ತಿದೆ? ಯಾತಕ್ಕೆ ಹಲವು ನಾಯಕರು ಈ ಜಾತಿಗಣತಿಯನ್ನ ವಿರೋಧಿಸುತ್ತಿದ್ದಾರೆ? ಸ್ವತಃ ಕಾಂಗ್ರೆಸ್ಸಿನ ನಾಯಕರೇ ಯಾಕೆ ತಮ್ಮದೇ ಸರ್ಕಾರದ ಜಾತಿಗಣತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ? ಇದೆಲ್ಲವನ್ನ ನೀವು ತಿಳ್ಕೋಬೇಕು ಅಂದ್ರೆ ಈ ಜಾತಿಗಣತಿಯ ಹಿಸ್ಟ್ರಿಯನ್ನ ನೀವು ತಿಳ್ಕೊಳ್ಳಲೇಬೇಕು. ಈ ಜಾತಿಗಣತಿ ಯಾಕೆ ಶುರುವಾಯಿತು, ಇದರ ಹಿಂದಿನ ಅಸಲಿ ಉದ್ದೇಶವೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಆಗಲೇ ಗೊತ್ತಾಗೋದು ಈ ಜಾತಿಗಣತಿ ಮತ್ತು ಅದರ ಹಿಂದಿನ ನಿಗೂಢ ರಣತಂತ್ರಗಳು. 2015ರಲ್ಲಿ ಜಾತಿಗಣತಿ ವರದಿಗೆ ಮುನ್ನುಡಿ. 2024ರಲ್ಲಿ ಸರ್ಕಾರಕ್ಕೆ ಜಾತಿಗಣತಿ ವರದಿ ಸಲ್ಲಿಕೆ. ಕರ್ನಾಟಕದಲ್ಲಿ ಜಾತಿಗಣತಿ ವರದಿ ತಯಾರು ಮಾಡಬೇಕು ಅನ್ನೋ ಆಲೋಚನೆ ಶುರುವಾಗಿದ್ದೇ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೇರಿದಾಗ ಅಹಿಂದ ಸಮುದಾಯದ ಸ್ಥಿತಿಗತಿಯನ್ನ ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರೋ ಸಿದ್ದರಾಮಯ್ಯ ಅಹಿಂದ ಮತಗಳ ಶಕ್ತಿಯಿಂದಲೇ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳ ಮೇಲೇನೆ ಕಣ್ಣಿಟ್ಟಿದ್ದರು. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದಷ್ಟು ಜಾತಿಗಳು, ಸಮುದಾಯಗಳು ಹಿಂದುಳಿದಿವೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು.
ಆದರೆ ಅವುಗಳನ್ನು ಮೇಲೆತ್ತೋದು ಹೇಗೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ. ಆಗಲೇ ನೋಡಿ ಸಿದ್ದರಾಮಯ್ಯ 2015ರಲ್ಲಿ ಜಾತಿಗಣತಿ ವರದಿಗೆ ಸೂಚನೆ ಕೊಡೋದು. ಒಂದೊಂದು ಮನೆಗೆ ಹೋದಾಗ 55 ಪ್ರಶ್ನೆಗಳನ್ನು ಹಾಕಿ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಆರ್ಥಿಕ ಸ್ಥಿತಿಗತಿ ಬರುತ್ತೆ, ಜಾತಿ ಬರುತ್ತೆ, ಧರ್ಮ ಬರುತ್ತೆ, ರಾಜಕೀಯ ಸ್ಥಿತಿಗತಿ ಬರುತ್ತೆ, ಆಮೇಲೆ ಅವ್ರಿಗೆ ಜಮೀನಿನ ಬಗ್ಗೆ ಖುಷ್ಕಿ ಇರ್ಬೋದಾ, ನೀರಾವರಿ ಇರ್ಬೋದಾ ಅಂತಕ್ಕಂಥದ್ದು ಬರುತ್ತೆ, ಸ್ಲಮ್ಮಲ್ಲಿದ್ದಾನ, ಊರಲ್ಲಿದ್ದಾನ ಅಂತ ಬರುತ್ತೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾನ, ನಗರ ಪ್ರದೇಶದಲ್ಲಿದ್ದಾನ ಅಂತಕ್ಕಂಥದ್ದು ಬರುತ್ತೆ, ಎಲ್ಲಿವರೆಗೆ ಓದಿದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ, ಇದ್ರ ಕೇಂದ್ರ ಸರ್ಕಾರನ ಇಲ್ಲ ರಾಜ್ಯ ಸರ್ಕಾರನ, ಏನು ಇಂಥ ಇವನಿಗೆ ಬ್ಯಾಂಕ್ ಅಕೌಂಟ್ ಇದೆಯೋ ಇಲ್ವೋ, ಹಿಂಗೆಲ್ಲನೂ ಕೂಡ ಕುಡಿಯೋ ನೀರು ಸಿಗುತ್ತೋ ಇಲ್ವೋ, ಸ್ಯಾನಿಟರಿ ಇದೆಯೋ ಇಲ್ವೋ, ಇವೆಲ್ಲ ಅಂಶಗಳನ್ನು ಸೇರಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಅದನ್ನು ಅನುಸರಿಸಿಕೊಂಡು ನಾವು ಅದಕ್ಕೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಜಾತಿಗಣತಿ ವರದಿಯನ್ನ ಸಿದ್ಧಪಡಿಸುವುದಕ್ಕೆ ಮೊದಲು ಕಾಂತರಾಜ್ ಅವರಿಗೆ ಸೂಚನೆ ನೀಡಲಾಗಿತ್ತು. ಆದರೆ ಜಾತಿಗಣತಿ ವರದಿಯಲ್ಲಿ ಒಂದಷ್ಟು ಲೋಪಗಳಿವೆ, ವೈಜ್ಞಾನಿಕವಾಗಿ ವರದಿ ಸಿದ್ಧಪಡಿಸಿಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಹೀಗಾಗಿ ಇದನ್ನ ಮತ್ತೊಮ್ಮೆ ಪರಿಶೀಲನೆ ನಡೆಸೋದಕ್ಕೆ ಸೂಚನೆ ನೀಡಲಾಯಿತು. ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಜಾತಿಗಣತಿ ವರದಿ ಸಿದ್ಧವಾಯಿತು. ವೈಜ್ಞಾನಿಕ ಪದ್ಧತಿಯಲ್ಲೇ ಜಾತಿಗಣತಿ ವರದಿಯನ್ನ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ರು ವರದಿ ಬಗ್ಗೆ ಒಂದಷ್ಟು ಅನುಮಾನಗಳು ಕೇಳಿ ಬಂದಿದ್ವು. ಆದರೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಎಲ್ಲ ಸದಸ್ಯರ ಸಹಿಯೊಂದಿಗೆ ಅಂತಿಮವಾಗಿ ಜಾತಿಗಣತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಬಂದಿರತಕ್ಕಂಥ ಮಾಹಿತಿಗೆನ ಅಳವಡಿಸಿಕೊಂಡು ಕಾರ್ಯಕ್ರಮಗಳನ್ನು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ರೂಪಿಸಿದಾಗ ಅದು ಜನಗಳಿಗೆ ತಲುಪತಕ್ಕಂಥ ಒಂದು ಕೆಲಸವನ್ನಾಗುತ್ತೆ. ಆಮೇಲೆ ಇದಕ್ಕೆ ಯಾವಾಗಲೂ ಮಾಡಿ ಇಷ್ಟು ವರ್ಷ ಆಯಿತು, ಇದು ಮತ್ತೆ ಮುಂದಕ್ಕೆ ಇಷ್ಟು ವರ್ಷ ಆಗುತ್ತೆ, ಇದಕ್ಕೆ ಹೆಂಗೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದಲ್ಲ. ಅದಕ್ಕೆಲ್ಲನೂ ದಾರಿ ಇದೆ, ಸರ್ಕಾರಕ್ಕೂ ಗೊತ್ತಿದೆ. ಈಗ ಈ ಕೊಡ್ತಕ್ಕಂಥ ಡೇಟಲ್ಲಿ ಇದು ಅವ್ರಿಗೆ ಜನಸಂಖ್ಯೆ ಇದ್ದರೆ ಇವಾಗ ಎಷ್ಟು ಆಗಿರ್ಬೋದು ಅಂತಕ್ಕಂಥದ್ದು ಹಿಂದೆ ಪ್ರಾಜೆಕ್ಟ್ ಮಾಡ್ತಿದ್ರಲ್ಲ ಹಾಗೆ ಮಾಡ್ತಕ್ಕಂಥದ್ದು ಇದೆ. ಆದರೆ ಇವತ್ತು ಏನಿದೆ ಅಂತಕ್ಕಂಥದ್ದು ನಿಜ ಚಿತ್ರಣ ಬಂದಿದೆ. ಆ ನಿಜ ಚಿತ್ರಣಕ್ಕೆ ಅನುಕೂಲವಾಗಿ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನಾಗುತ್ತೆ. ಆದ್ದರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ಬೋದು. ಇದ್ರ ಮೂಲಕ ಚಿತ್ರಣ ಗೊತ್ತಾಗುತ್ತೆ, ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳು ಕೊಡಬೇಕು. 154 ಕೋಟಿ ರೂಪಾಯಿ ವೆಚ್ಚದಲ್ಲಿ ವರದಿ ಸಿದ್ಧ, 13 ಪ್ರತಿಗಳು ಸರ್ಕಾರಕ್ಕೆ ಸಲ್ಲಿಕೆ. ಜಯಪ್ರಕಾಶ್ ಹೆಗಡೆ ಸಿದ್ಧ ಮಾಡಿದ ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡಬಾರದು ಅನ್ನೋ ಒತ್ತಡಗಳು ಕೇಳಿಬಂದಿದ್ವು. ಆದರೆ 2015ರಲ್ಲಿ ಜಾತಿಗಣತಿ ಆರಂಭವಾದ ದಿನದಿಂದ ಹಿಡಿದು ಇದುವರೆಗೂ ಸುಮಾರು 154 ಕೋಟಿ ರೂಪಾಯಿ ಮೊತ್ತದಷ್ಟು ಹಣವನ್ನ ಜಾತಿಗಣತಿಗೆ ವ್ಯಯ ಮಾಡಲಾಗಿದೆ. ಇಷ್ಟೊಂದು ಹಣವನ್ನ ವ್ಯಯ ಮಾಡಿದ ನಂತರ ಅದು ವ್ಯರ್ಥವಾಗುವುದು ಸರಿಯಲ್ಲ. ಅದು ಅಲ್ಲದೆ ನಾವು ಮಾಡ್ತಿರೋದು ಜಾತಿಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಯನ್ನ ತಿಳಿದುಕೊಳ್ಳುವುದಕ್ಕಾಗಿ ಮಾಡ್ತಿರೋ ಸಮೀಕ್ಷೆ. ಹೀಗಾಗಿ ಈ ವರದಿ ಅತ್ಯಂತ ಮುಖ್ಯ ಎಂದು ಪರಿಗಣಿಸಿದ ಸರ್ಕಾರ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಸ್ವೀಕಾರ ಮಾಡಿತ್ತು. 13 ಪ್ರತಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿಗೆ ಆಗಮಿಸಿದ ಜಯಪ್ರಕಾಶ್ ಹೆಗಡೆ ಮತ್ತು ತಂಡ 13 ಪ್ರತಿಗಳ ಜಾತಿಗಣತಿ ವರದಿಯನ್ನ ಸಿದ್ದರಾಮಯ್ಯ ಅವರಿಗೆ ನೀಡಿತ್ತು. ಬಿಳಿ ಬಟ್ಟೆಯಲ್ಲಿ ಮೂಟೆ ಕಟ್ಕೊಂಡು ಬಂದಿದ್ದ ಹೆಗಡೆ ಅಂಡ್ ಟೀಮ್ ತಾವು ತಯಾರಿಸಿದ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡುವ ಮೂಲಕ ತಮಗೆ ವಹಿಸಿದ್ದ ಕಾರ್ಯವನ್ನ ಯಶಸ್ವಿಯಾಗಿ ಮುಗಿಸಿದ್ರು. ಖುಷಿ ಆಗ್ತಾ ಇದೆ. ಯಾವುದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಎಷ್ಟು ಸರ್ 7 ಅಂಶಗಳನ್ನ ಉಲ್ಲೇಖ ಮಾಡಿದ್ದೀರಾ ಸರ್? ಏನು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಜಾತಿ ಗಣತಿ ಅಂತ ಏನ್ ಸರ್ ಅದು? ನಾವು ಅಂತದೇನು ಹೇಳೇ ಇಲ್ಲ. 54 ಅಂಶಗಳನ್ನ ಸರ್ವೆ ಮಾಡ್ಲಿಕ್ಕೆ ಹೋದವರ ಹತ್ರ ಕೊಟ್ಟು ಅವ್ರ ವರದಿಯನ್ನು ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಅಂತ ಒಂದು 7ನೇ ಕಾಲಂ 6ನೇ ಕಾಲಂ ಇಲ್ಲ. ನಾವು ಅದ್ರ ಬಗ್ಗೆ ನಾವು ಸರ್ಕಾರ ಕೊಟ್ಟ ವರದಿ ಬಗ್ಗೆ ನಾವೇನು ಚರ್ಚೆ ಮಾಡೋದಿಲ್ಲ. ಜಾತಿಗಣತಿ ವರದಿಗೆ ಹಲವರ ವಿರೋಧ, ಅವೈಜ್ಞಾನಿಕವಾಗಿ ವರದಿ ತಯಾರಿಸಿದ ಆರೋಪ, ಲಿಂಗಾಯತರು, ಒಕ್ಕಲಿಗ ನಾಯಕರ ವಿರೋಧ. ಜಾತಿಗಣತಿ ವರದಿ ಬಗ್ಗೆ ಮೊದಲಿಂದಲೂ ವಿರೋಧಗಳಿದ್ವು. ಅದನ್ನ ಸರ್ಕಾರ ಸ್ವೀಕರಿಸಬಾರದು ಅಂತಾನೆ ಎಲ್ಲರೂ ಒತ್ತಡ ಹಾಕ್ತಾ ಇದ್ರು. ಆದರೆ ಹಿಂದುಳಿದ ಸಮುದಾಯಗಳನ್ನು ಮೇಲೆತ್ತಬೇಕಾದ್ರೆ ಜಾತಿಗಣತಿ ಅನಿವಾರ್ಯ ಎಂದು ತಿಳಿದ ಸಿದ್ದರಾಮಯ್ಯ ವಿರೋಧದ ನಡುವೆಯೂ ಜಾತಿಗಣತಿ ಸ್ವೀಕರಿಸುವ ನಿರ್ಧಾರಕ್ಕೆ ಬಂದರು. ಖುದ್ದು ಕಾಂಗ್ರೆಸ್ಸಿನ ನಾಯಕರೇ ವಿರೋಧಿಸಿದ್ರು. ಜಾತಿಗಣತಿ ವಿಚಾರದಲ್ಲಿ ನಿರ್ಧಾರ ಬದಲಿಸಿದ ಸಿಎಂ ಸಿದ್ದರಾಮಯ್ಯ ಅಂತಿಮವಾಗಿ ಜಯಪ್ರಕಾಶ್ ವರದಿಯನ್ನು ಸ್ವೀಕರಿಸಿದ್ದಾರೆ. ಆದರೆ ಈ ವರದಿ ಅವೈಜ್ಞಾನಿಕವಾಗಿದೆ, ಯಾರೂ ನಮ್ಮನ್ನ ಬಂದು ಕೇಳಲಿಲ್ಲ, ಎಲ್ಲೋ ಕೂತ್ಕೊಂಡು ವರದಿಯನ್ನ ತಯಾರಿಸಿದ್ದಾರೆ ಅಂತ ಹಲವರು ಟೀಕೆ ಮಾಡಿದ್ರು. ಅದರಲ್ಲೂ ಜಾತಿಗಣತಿಯನ್ನ ಪ್ರಬಲವಾಗಿ ವಿರೋಧಿಸಿದ್ದು ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರು. ಒಪ್ಕೋಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರ್ತದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು. ಈಗ ಅದರ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ವರದಿಯಲ್ಲಿ ಏನಿದೆ ನೋಡಿಕೊಂಡು ಆಮೇಲೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಆಮೇಲೆ ನಾವು ಮೊದಲು ಕೂಡ ಏನು ಹೇಳಿದ್ದೀವಿ, ಕೆಲವು ಸಂದೇಹಗಳು ನಮಗೆಲ್ಲ ಇತ್ತು.
ವಿಶೇಷವಾಗಿ ನಮ್ಮ ಲಿಂಗಾಯತ ಉಪಪಂಗಡಗಳು ಮೀಸಲಾತಿ ಸಲುವಾಗಿ ಅವರು 2A ನಮೂದನೆ ಮಾಡಲಿಕ್ಕಾಗಿ ಅವರು ನಾವು ಹಿಂದೂ ಸಾದ್ರು ಗಾಣಿಗ ಹಿಂದೂ ರೆಡ್ಡಿ ಬಣಜಿಗ ಹೀಗೆಲ್ಲ ಬರ್ಸಿರ್ತಾರೆ ಮಾಲ್ಗಾರು ಹೀಗೆ ಅಂತೇಳಿ ಅವರೆಲ್ಲವ್ರನ್ನ ಒಂದೇ ಸೂರಿನಲ್ಲಿ ನೀವು ತಗೋಬೇಕು, ಒಂದೇ ಹೆಡ್ನಲ್ಲಿ ತಗೊಂಡು ಅವ್ರನ್ನೆಲ್ಲನೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ. ಹಾಗೆ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದೀವಿ. ನಾವು ಏನು ಮಾಡಿದಾರೆ ನೋಡೋಣ, ಅದು ನೋಡ್ಮೇಲೆ ಆಮೇಲೆ ನಾನು ಕಮೆಂಟ್ ಮಾಡ್ತೇನೆ. ಯಾರದೇ ವಿರೋಧ ಇದೆ ಅಥವಾ ಯಾರದೇ ಪರ ಇದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ, ಅಥವಾ ಅದರಲ್ಲಿ ಹೆಚ್ಚು ಕಡಿಮೆ ಇದೆ ಅಥವಾ ಅನಾಮಲಿ ಇದೆ ಅನ್ನೋದನ್ನು ಅದೆಲ್ಲ ರೂಮರ್ಸ್ ಮೇಲೆ ಏನು ಹೇಳಿಕೆಗಳು ಅಥವಾ ಸ್ಪಂದನೆಗಳು ಬಂದಿದ್ದಾವೆ. ಅದನ್ನು ಇವತ್ತು ಒಪ್ಪಬೇಕಾ ಬಿಡಬೇಕಾ, ಅಧ್ಯಯನ ಬೇಕಾ ಅಥವಾ ಕಾನೂನಿನ ಸಲಹೆ ಬೇಕಾ, ಅವೆಲ್ಲವುಗಳನ್ನು ಸಹಿತ ಇವತ್ತು ಸಚಿವ ಸಂಪುಟ ತನ್ನ ನಿರ್ಣಯ ಮಾಡ್ತದೆ. ಬಿಜೆಪಿಯ ಅಶ್ವತ್ಥನಾರಾಯಣ್, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಜಾತಿಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಡಿ.ಕೆ. ಶಿವಕುಮಾರ್ ಖುದ್ದು ಕಾಂಗ್ರೆಸ್ಸಿನ ನಾಯಕರೇ ಆಗಿದ್ದರೂ ಜಾತಿಗಣತಿ ಬಗ್ಗೆ ಒಲವಿರಲಿಲ್ಲ. ಚುನಾವಣೆ ಬಂದಾಗ ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿಗಳನ್ನ ನಡೆಸುತ್ತಿದ್ದವರು ಜಾತಿಗಣತಿ ವಿಚಾರದಲ್ಲಿ ಎಲ್ಲರೂ ಒಂದಾಗಿದ್ರು. ಅದು ಪಕ್ಷಭೇದವನ್ನ ಮರೆತು ಎಲ್ಲರೂ ಒಂದಾಗಿ ಜಾತಿಗಣತಿಯನ್ನ ವಿರೋಧಿಸಿದ್ರು. ಬರೀ ಒಕ್ಕಲಿಗರಷ್ಟೇ ಅಲ್ಲ, ಪ್ರಬಲ ಜಾತಿಗಳಾದ ಲಿಂಗಾಯತ ನಾಯಕರು ಈ ಜಾತಿಗಣತಿಯನ್ನ ವಿರೋಧಿಸಿದ್ದರು. ಶಾಮನೂರು ಶಿವಶಂಕರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ಸಿನ ಲಿಂಗಾಯತ ನಾಯಕರೇ ಜಾತಿಗಣತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಷ್ಟಕ್ಕೂ ಜಾತಿ ಗಣತಿ ವರದಿಯಲ್ಲಿ ಅಂಥದ್ದೇನಿದೆ? ಯಾರು ಪ್ರಬಲರು, ಯಾರು ಹಿಂದುಳಿದವರು? ಲಿಂಗಾಯತರು ಮತ್ತು ಒಕ್ಕಲಿಗರು ಜಾತಿ ಗಣತಿಯನ್ನ ವಿರೋಧಿಸೋದಕ್ಕೆ ಕಾರಣ ಏನು? ಮುಂದಿನ ದಿನಗಳಲ್ಲಿ ರಾಜಕೀಯ ಸುನಾಮಿ ಏಳತ್ತೆ ಅಂತ ರಾಜಕೀಯ ತಜ್ಞರು ಹೇಳ್ತಿರೋದು ಯಾಕೆ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಜಾತಿ ಗಣತಿ ವರದಿಯಲ್ಲಿ ಏನಿದೆ? ಅದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಏನಾಗತ್ತೆ? ಹಿಂದುಳಿದವರು ಮುಂದೆ ಬರ್ತಾರಾ? ಮುಂದಿದ್ದವರು ಹಿಂದಕ್ಕೆ ಬೀಳ್ತಾರಾ? ಎಲ್ಲಿದೆ ಈ ಎಲ್ಲದರ ಡೀಟೇಲ್ಸ್? ಸಂಘರ್ಷಕ್ಕೆ ಕಾರಣವಾಗುತ್ತಾ ಜಾತಿಗಣತಿ ವರದಿ? ಜಾತಿಗಣತಿ ಸಿದ್ದರಾಮಯ್ಯನವರ ಕೈ ಸೇರಿದ್ದಾಗಿದೆ. ಆದರೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗೋ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣುತ್ತಿವೆ. ಆಲ್ರೆಡಿ ಕಿಡಿ ಹೊತ್ಕೊಂಡಿದೆ, ಸಮಾಧಾನದ ಹೊಗೆಯಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತೋ ಹೇಳೋದಕ್ಕಾಗಲ್ಲ. ಅದರಲ್ಲೂ ಪ್ರಬಲ ಸಮುದಾಯ ಅನ್ನಿಸ್ಕೊಂಡಿರೋ ಲಿಂಗಾಯತರು ಮತ್ತು ಒಕ್ಕಲಿಗರು ಜಾತಿಗಣತಿಗೆ ವಿರೋಧ ವ್ಯಕ್ತಪಡಿಸಿರೋದು ಭವಿಷ್ಯದಲ್ಲಿ ರಾಜಕೀಯ ಪ್ರಾತಿನಿಧ್ಯತೆ ಮೇಲೆ ಹೊಡೆತ ಬೀಳುವ ಆತಂಕವೂ ಕಾಡುತ್ತಿದೆ. ಇನ್ನು ಜಯಪ್ರಕಾಶ್ ಹೆಗಡೆ ಸಲ್ಲಿಸಿದ ಜಾತಿಗಣತಿಯಲ್ಲಿ ಇದೆ ಎನ್ನಲಾದ ಮಾಹಿತಿ ಇದೀಗ ಸಂಚಲನ ಸೃಷ್ಟಿಸುತ್ತಿದೆ. ಪರಿಶಿಷ್ಟ ಜಾತಿಯವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು 1.08 ಕೋಟಿ ಜನಸಂಖ್ಯೆ ಇದೆ. ಇನ್ನು ಪರಿಶಿಷ್ಟ ಪಂಗಡದ ಜನರು 40.45 ಲಕ್ಷ ಮಂದಿ ಇದ್ದಾರೆ. ನಂತರದ ಸ್ಥಾನದಲ್ಲಿ ಇರೋದು ಮುಸ್ಲಿಮರು. ಅವರ ಸಂಖ್ಯೆ ಸುಮಾರು 70 ಲಕ್ಷವಿದೆ. ಇದಾದ ನಂತರ ಲಿಂಗಾಯತರ ಪ್ರಾಬಲ್ಯ ಇದೆ. ಅವರ ಸಂಖ್ಯೆ 65 ಲಕ್ಷ ಅಂತ ಹೇಳಲಾಗ್ತಿದೆ. ಇನ್ನು ಒಕ್ಕಲಿಗ ಸಮುದಾಯದ 60 ಲಕ್ಷ ಮಂದಿ ಇದ್ದಾರೆ. ಕುರುಬ ಸಮುದಾಯದ ಮಂದಿ 45 ಲಕ್ಷ ಇದ್ದಾರೆ ಅಂತ ಹೇಳಲಾಗ್ತಿದೆ. ಈಡಿಗ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತ 15 ಲಕ್ಷ, ಬ್ರಾಹ್ಮಣ 14 ಲಕ್ಷ, ಯಾದವ 10 ಲಕ್ಷ, ಮಡಿವಾಳ 6 ಲಕ್ಷ, ಅರೆ ಅಲೆಮಾರಿ 6 ಲಕ್ಷ, ಕುಂಬಾರ 5 ಲಕ್ಷ, ಸವಿತಾ ಸಮಾಜದ 5 ಲಕ್ಷ ಮಂದಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರೇ ಪ್ರಬಲರು, ಹೆಚ್ಚಿನ ಜನಸಂಖ್ಯೆ ಇರೋರು ಅಂತ ಹೇಳಲಾಗ್ತಿತ್ತು. ಆದರೆ ಜಾತಿಗಣತಿ ವರದಿಯಲ್ಲಿ ಇದೆ ಎನ್ನಲಾದ ಅಂಕಿಅಂಶಗಳ ಪ್ರಕಾರ ದಲಿತರು, ಹಿಂದುಳಿದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರನ್ನೋದು ಗೊತ್ತಾಗ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಹಿಂದ ವರ್ಗವೇ ಇರೋದ್ರಿಂದ ಭವಿಷ್ಯದಲ್ಲಿ ಲಿಂಗಾಯತ ನಾಯಕರು ಒಕ್ಕಲಿಗ ನಾಯಕರಿಗಿಂತ ಅಹಿಂದ ನಾಯಕರೇ ರಾಜಕೀಯ ಪ್ರಾತಿನಿಧ್ಯತೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಕ್ಕಾಗಿ ಪಟ್ಟು ಹಿಡಿಯೋ ಸಾಧ್ಯತೆಯೂ ಇದೆ. ಒಂದು ವೇಳೆ ಹಿಂಗಾಗಿದ್ದೇ ಆದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಭವಿಷ್ಯದಲ್ಲಿ ಅಭದ್ರತೆ ಕಾಡುವ ಆತಂಕವೂ ಕಾಡುತ್ತಿದೆ. ಇದೇ ಕಾರಣಕ್ಕಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ಜಾತಿಗಣತಿಯನ್ನ ವಿರೋಧಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. 1956ರ ಇತಿಹಾಸ ಮರುಕಳಿಸುತ್ತ 38 ವರ್ಷ ಒಕ್ಕಲಿಗರಿಗೆ ದಕ್ಕಲಿಲ್ಲ ಸಿಎಂ ಪಟ್ಟ. ಹೀಗೆ ಜಾತಿಗಣತಿಯಲ್ಲಿ ಅಹಿಂದ ಸಮುದಾಯವೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಪ್ರಬಲ ಸಮುದಾಯವಾಗಿದೆ ಎಂದು ಹೇಳಲಾಗ್ತಿದೆ. ಇನ್ನು ಈ ಜಾತಿಗಣತಿಗೆ ಸ್ವತಃ ಕಾಂಗ್ರೆಸ್ಸಿನವರೇ ವಿರೋಧಿಸುತ್ತಿರೋದ್ರಿಂದ ಸದ್ಯಕ್ಕೆ ಈ ವರದಿಯನ್ನ ಸ್ವೀಕರಿಸಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಲೋಕಸಭೆ ಎಲೆಕ್ಷನ್ ಮುಗಿದ ಮೇಲೆ ಇದರ ಪರಿಶೀಲನೆಗೆ ಪ್ಲಾನ್ ಮಾಡಲಾಗಿದೆ. ಒಂದು ವೇಳೆ ಅದಕ್ಕಿಂತ ಮೊದಲೇ ಜಾತಿಗಣತಿ ವರದಿ ರಿಲೀಸ್ ಮಾಡಿದ್ರೆ ಲೋಕಸಭಾ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮುಗಿದ ಬಳಿಕ ಜಾತಿಗಣತಿ ರಹಸ್ಯಗಳು ಕಂಪ್ಲೀಟ್ ಆಗಿ ಹೊರಬೀಳೋ ಎಲ್ಲಾ ಸಾಧ್ಯತೆಗಳಿದ್ದು ರಾಜ್ಯ ರಾಜಕೀಯದಲ್ಲಿ
ಬಿರುಗಾಳಿ ಸುಂಟ್ರಗಾಳಿ ಮಾತ್ರವಲ್ಲ, ಸುನಾಮಿ ಎಬ್ಬಿಸಿದ್ರೂ ಅಚ್ಚರಿಯಿಲ್ಲ. ನೋಡಿದ್ರಲ್ಲ, ಜಾತಿ ಗಣತಿ ಎಬ್ಬಿಸಿರುವ ರಾಜಕೀಯ ಸುಂಟರಗಾಳಿ ಎಂಥದ್ದು ಅನ್ನೋದು. ಇವೆಲ್ಲ ಜಸ್ಟ್ ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ಸುನಾಮಿಯನ್ನ ಎಬ್ಬಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆ ರಾಜಕೀಯ ಸುನಾಮಿಯಲ್ಲಿ ಯಾರೆಲ್ಲ ಕೊಚ್ಕೊಂಡು ಹೋಗ್ತಾರೋ, ಯಾರೆಲ್ಲ ಬಲಿಷ್ಠವಾಗಿ ನಿಲ್ತಾರೋ ಕಾದು ನೋಡಬೇಕಿದೆ. ಇದು ಇವತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.